ಸ್ವಾತಿ ಹೆಗಡೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ವಾತಿ ಹೆಗಡೆ. ಸೊ ನಾನಿವತ್ತು ಬಂದಿದ್ದೀನಿ ಒಂದು ಮಲೆನಾಡಿನ ಸ್ಪೆಷಲ್ ವಿಷಯದ ಬಗ್ಗೆ, ಅದೇ ಕೊನೆ ಕೊಯ್ಲು. ಇವಾಗ ಡಿಸೆಂಬರ್ ಮತ್ತೆ ಚಳಿಗಾಲ ಅಂತ ನೆನಪಾದ ತಕ್ಷಣನೇ ನೆನಪಾಗೋದು ಮಲೆನಾಡಲ್ಲಿ ಕೊನೆ ಕೊಯ್ಲು. ಈ ಕೊನೆ ಕೊಯ್ಲು ಅಂದ್ರೆ ಏನು, ಹೇಗೆ ಮಾಡ್ತಾರೆ ಅಂತೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕೊನೆಗೌಡರು ಮರವನ್ನು ಹತ್ತಿ ಕೊನೆಯನ್ನು ಕೊಯ್ದು ಹೇಗೆ ಅದು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ ಅಂತ ತೋರಿಸಿದ್ದೆ. ಆದರೆ ಇವಾಗೆಲ್ಲ ಮರ ಹತ್ತೋ ಗೌಡ್ರ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಪಟ್ನ ಸೇರ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ಅದನ್ನ ಮುಂದುವರ್ಸ್ಕೊಂಡು ಬರುವಂಥವ್ರು ಯಾರು ನಮಗೆ ಕಾಣಿಸ್ತಾ ಇಲ್ಲ. ಸೊ ಅನಿವಾರ್ಯಕ್ಕೋ ಅಥವಾ ಅನುಕೂಲಕ್ಕೋ ಗೊತ್ತಿಲ್ಲ, ನಮಗೆ ಅದ್ರ ಆಲ್ಟರ್ನೇಟಿವ್ ಈಸಿಯಾದ ಇನ್ನೊಂದು ವಿಧಾನ ಶುರುವಾಗಿದೆ. ಅದನ್ನೇ ನಾವೆಲ್ಲರೂ ಇವಾಗ ಬಳಸ್ತಾ ಇದ್ದೀವಿ. ಅದೇ ಇವಾಗ ದೋಟಿನಲ್ಲಿ ಕೊನೆಯನ್ನ ಕೊಯ್ತಾರೆ. ಎಲ್ರಿಗೂ ಡಿಸೆಂಬರ್ ಬಂತು ಅಂದ್ರೆ ಕ್ರಿಸ್ಮಸ್ ರಜಾ ಹಾಗೇನೆ ಇಯರ್ ಎಂಡ್ ಸಂಭ್ರಮ ಇದ್ರೆ, ನಮ್ಮ ಮಲೆನಾಡಿನ ಕೃಷಿಕರಿಗೆ ಆ ಸಂಭ್ರಮದ ಜೊತೆ ವರ್ಷ ಇಡೀ ದುಡಿದಿರುವಂತಹ ತೋಟ ಫಲ ಕೊಡುವಂತಹ ಸಂಭ್ರಮ. ಕೊನೆ ಕೊಯ್ಲು ಮಾಡಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಒಂದು ರೂಪುರೇಷೆಯನ್ನ ಕೊಡುವಂತಹ ಸಂಭ್ರಮ. ಆ ಸಂಭ್ರಮ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ಇಲ್ಲಿ ಕೊನೆ ಕೊಯ್ಯುವವರಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ನೀವು ಎಷ್ಟು ವರ್ಷದಿಂದ ಕೊನೆ ಕೊಯ್ಕೊಂಡು ಬಂದಿದ್ದೀರಾ? 4 ರಿಂದ 5 ವರ್ಷ. ದಿನಕ್ಕೆ ಎಷ್ಟು ಕೊನೆಯನ್ನು ಕೊಯ್ಬೋದು ಅಂದಾಜು? ದಿನಕ್ಕೆ ಹಾರೆ ಮರ ಆದ್ರೆ 500 ರಿಂದ 600, ಮುಂಡ ಆದ್ರೆ 8 ರಿಂದ 1000. ಇದು ಹೇಗೆ, ಇವಾಗ ತುಂಬಾ ಎತ್ತರ ಎಲ್ಲ ಇರುತ್ತಲ್ಲ, ಅದನ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಲಾಕ್ ಸಿಸ್ಟಮ್. ಈ ತರ ಇರ್ತದೆ. ಮತ್ತೆ ಹಂಗೆ ಕಚ್ಚಿ ಬಿಗಿ ಮಾಡ್ಕೊಳ್ಳೋದು, ಇಳಿಸ್ಬೇಕಿದ್ರೆ ಹಂಗೆ ಕಚ್ಚಿ ಲೂಸ್ ಮಾಡ್ಕೊಂಡು ಇಳಿಸುದು. ಈ ತರ ಎರಡು ಮರನು ಸರಾಸರಿ ಕೊಯ್ದು ಹೋಗ್ತಾ ಇರುಕಾಗ್ತದೆ. 2-3 ವರ್ಷದಿಂದ ಇದೇ ಡ್ಯೂಟಿ ಬಂದಿದೆ. ಮೊದಲು ನಾನು ಮರ ಹತ್ತೆ ಮೇಲೆ ಕೊನೆ ಕೊಯ್ದು ಹಗ್ಗದ ಮೇಲೆ ಇಳಿಸ್ತಿದ್ದೆ. ಈಗ ಸ್ವಲ್ಪ ನಾನು ವಯಸ್ಸಾಯಿತು, ಕಳೆದ ವರ್ಷ ಸ್ವಲ್ಪ ಮರದ ಕೆಳಗೆ ಬಿದ್ದು ಸ್ವಲ್ಪ ಪೆಟ್ಟು ಮಾಡ್ಕೊಂತ ಈಗ ಎಲ್ಲ ಕಡೆಗೂ ಪ್ರತಿಯೊಂದು ಮನೆಗೂ ಡ್ಯೂಟಿಗಳಲ್ಲಿ ಕೊಯ್ತಾ ಇದ್ದಾರೆ. ಮತ್ತು ಮರ ಹತ್ತೋರು ಯಾರೂ ಇಲ್ಲ, ಈಗಿನ ತರುವಾಯದ ಹುಡುಗರು ಯಾರೂ ಮರ ಹತ್ತೋದಿಲ್ಲ, ಡ್ಯೂಟಿಗಳನ್ನೇ ಕೊಯ್ಯುವುದು. ಡ್ಯೂಟಿ ಮತ್ತೆಂತ ಪ್ರಾಬ್ಲಮ್ ಅಂತ ಇಲ್ಲ. ನಮ್ಮದು ಅದು ಕೊಯ್ಬೇಕಾದ್ರೆ ಸುಮಾರು 20 ಫೂಟಿಂದ 80 ಫೂಟ್ ನೋಡಿ ಅದು ಕೊಯ್ಲಿಕ್ಕೆ ಬರ್ತದೆ. ಈಗೆಲ್ಲ ಅದೇ ಪ್ರಯೋಗ ಮಾಡ್ತಾ ಇದ್ದಾರೆ, ಮರ ಹತ್ತೋರು ಇಲ್ಲ. ಹಿಂಗಾರದು ನೋಡಿ ನಾವು ಕತ್ತಿ ಮೇಲೆ ಹಾಕ್ಬೇಕಾಗ್ತದೆ, ಇಲ್ಲದ ಬರುವ ವರ್ಷದ ಬೆಳೆನೂ ಸಿಂಗಾರ ಬಂದುಬಿಡ್ತದೆ. ಅದು ತಪ್ಪೆ ನಾವು ಈ ವರ್ಷ ಬರುವಂಥ ಕೊನೆ ಮಾತ್ರ ಕೊಯ್ದು ಅದರಲ್ಲಿ ಹಸಿರು ಅಡಿಕೆ ಮತ್ತು ಕೆಂಪು ಅಡಿಕೆ ಬೇರೆ ಬೇರೆನೇ ಕೊಯ್ದು ಆ ಬುಟ್ಟಿ ಹಿಡಿತಾರೆ, ಬುಟ್ಟಿಲೇ ಬೀಳ್ತಾರೆ. ಅದರಲ್ಲೂ ಹಣ್ಣು ಅಡಿಕೆ ಬೇರೆ ಮತ್ತು ಹಸಿರು ಅಡಿಕೆನೂ ಬೇರೆ ಮಾಡಿ ಹಾಕ್ತಾ ಇದ್ದಾಗ ಅಂತೂ ಕೆಲಸ ನಡೀತಾ ಇದೆ. ಅಲ್ಲಿ ತೋಟದಲ್ಲಿ ಕೊಯ್ದಂತ ಅಡಿಕೆಯನ್ನೆಲ್ಲ ತಂದು ಇಲ್ಲಿ ತಂದು ರಾಶಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ವಾಹನ ಇಲ್ಲಿ ಹತ್ರ ಬರುತ್ತೋ ಅಲ್ಲಿ ತನಕ ತಂದು ಇಟ್ಟಿರ್ತಾರೆ. ಇಲ್ಲಿಂದ ಅದನ್ನ ವಾಹನದ ಮೇಲೆ ಹಾಕಿ ಅದನ್ನ ಮನೆಗೆ ತಗೊಂಡು ಹೋಗಿ ನೆಕ್ಸ್ಟ್ ಪ್ರೊಸೆಸ್ ಶುರು ಆಗುತ್ತೆ. ಮನೆಗೆ ತಗೊಂಡು ಹೋಗಿ ಈ ಅಡಿಕೆಗಳನ್ನೆಲ್ಲ ಬಿಡಿಸಿ ಅದನ್ನ ಬೇಯಿಸಿ ಒಣಗಿಸಿ ಮತ್ತೆ ಅದಕ್ಕೆ ಕಲರ್ ಹಾಕಿ ಆಮೇಲೆ ಮಾರಾಟವನ್ನು ಮಾಡ್ತಾರೆ. ಕಲರ್ ಅಂದ್ರೆ ಅದು ಯಾವುದೇ ರೀತಿಯಾದ ಕೆಮಿಕಲ್ ಕಲರ್ ಆಗಿರೋದಿಲ್ಲ. ಇದನ್ನ ಬೇಯಿಸಿದಾಗ ಇದು ನೈಸರ್ಗಿಕವಾಗಿ ಈ ಒಂದು ಕಲರ್ ಅನ್ನ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕಡುಗೆಂಪು ಬಣ್ಣದಲ್ಲಿ ಇರುತ್ತೆ. ಅದಕ್ಕೆ ನಾವು ತೊಗರು ಅಥವಾ ಚೊಗರು ಅಂತ ಹೇಳ್ತೀವಿ. ಒಣಗಿದ ನಂತರ ಅದನ್ನ ಮತ್ತೆ ವಾಪಸ್ ಅದೇ ಅಡಿಕೆಗೆ ಹಾಕಿ ಮಾರಾಟಕ್ಕೆ ಅಂತ ತಗೊಂಡು ಹೋಗ್ತಾರೆ. ಅದ ಕಲರ್ ಅನ್ನ ಹಾಕೋದ್ರಿಂದ, ಕಲರ್ ಅಥವಾ ಚೊಗರನ್ನ ಹಾಕೋದ್ರಿಂದ ಅಡಿಕೆ ಹಾಳಾಗದೆ ಇರೋ ಹಾಗೆ ಅದು ನೈಸರ್ಗಿಕವಾಗಿ ಯಾವುದೇ ಕೆಮಿಕಲ್ ಇಲ್ದೇನೆ ತಡೆಯುತ್ತೆ. ಅಡಿಕೆಯಲ್ಲಿ 2 ರೀತಿಯಾದಂತಹ ಅಡಿಕೆ ಬರುತ್ತೆ. ಒಂದು ಹಸಿ ಅಡಿಕೆ, ಇನ್ನೊಂದು ಗೋಟ್ ಅಡಿಕೆ ಅಂತ. ಇದೆ ಈಗ ನೋಡ್ತಾ ಇದ್ದೀರಲ್ಲ ನೀವು, ಇದು ತುಂಬಾ ಹಸಿರಾಗಿ ಇರುತ್ತಲ್ಲ, ಇದು ಹಸಿ ಅಡಿಕೆ. ಇದನ್ನ ನಾವು ಇವಾಗ್ಲೇನೆ ಬಿಡಿಸಬಹುದು. ಬಿಡಿಸಿ ಅದನ್ನ ಬೇಯಿಸಿ ಒಣಗಿಸಿ ಪ್ರೊಸೀಜರ್ ನಾನು ಹೇಳಿದ್ನಲ್ವಾ, ಅದನ್ನ ಇದಕ್ಕೆ ಫಾಲೋ ಮಾಡ್ತಾರೆ. ಹಾಗೆ ನೀವು ಬಂದ್ರೆ ಇದು ಸ್ವಲ್ಪ ನೋಡಿ ಕೆಂಪಾಗ್ತಾ ಬಂದಿದೆ. ಇದು ಪೂರ್ಣವಾಗಿ ಕೆಂಪಾಗಿದೆ ನೋಡಿ. ಇದನ್ನ ಇವಾಗ್ಲೇ ಬಿಡಿಸೋದಿಕ್ ಬರೋದಿಲ್ಲ. ಹಾಗಾಗಿ ಇದನ್ನ ಬಿಸಿಲಲ್ಲಿ ಒಣಗಿಸಿ ಅದನ್ನ ನಾವು ಚಾಲಿ ಅಂತ ಕರಿತೀವಿ. ಒಣಗದ ಮೇಲೆ ಅದನ್ನ ಬಿಡಿಸಿ ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದು ಅಂತೆಲ್ಲ ಬೇರ್ಪಡಿಸಿ ಅದನ್ನ ಮಾರಾಟಕ್ಕೆ ತಗೊಂಡು ಹೋಗ್ತಾರೆ. ನೀವು ನೋಡ್ತಾ ಇರೋ ಹಾಗೆ ಅಡಿಕೆಯನ್ನೆಲ್ಲ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ. ಅದನ್ನ ಮನೆಗೆ ತಗೊಂಡು ಹೋಗಿ ಅಲ್ಲಿ ಅಡಿಕೆಯನ್ನ ಸುಲಿದು ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ತರ ಮಣ್ಣಿನಿಂದಲೇ ಒಂದು ಒಲೆಯನ್ನ ಮಾಡಿರ್ತಾರೆ. ಅದರಲ್ಲಿ ಹಂಡೆಯನ್ನ ಇಟ್ಟು ಅದ್ರೊಳಗಡೆ ಅಡಿಕೆಯನ್ನ ಬೇಯಿಸೋದಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ಇದು ಆಲ್ರೆಡಿ ಬೇಯಿಸಿ ಒಂದ್ 4 ದಿನ ಒಣಗಿರೋ ಅಂತಹ ಅಡಿಕೆ. ನೆಕ್ಸ್ಟ್ ಡೇಗೆ ಮತ್ತೆ ಒಣಗಿಸ್ತಾ ಇದ್ದಾರೆ. ಹೀಗೆ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ.
ನೋಡೋದ್ರಲ್ವಾ, ಹೀಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂಥ ಇನ್ನು ಇನ್ಫಾರ್ಮೇಟಿವ್ ವಿಡಿಯೋಗಾಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಡಿಯೋಗಾಗಿರ್ಬೋದು, ನನ್ನ ಚಾನಲ್ನ ಮಿಸ್ ಮಾಡ್ದೇ ವಿಸಿಟ್ ಮಾಡಿ ನೋಡಿ. ಇನ್ನು ಚೆನ್ನಾಗಿರೋ ವಿಡಿಯೋಸ್ಗಳಿದೆ. ಹಾಗೆಯೇ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗಡೆ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಾತಿ ಹೆಗಡೆ ವ್ಲಾಗ್ಸ್. ಥ್ಯಾಂಕ್ ಯು.